ಓಕೆ ಸರ್, ಹೇಳಿ, ಬೇಬಿ ಗಾರ್ಡನ್ ಬಂದಿದ್ದೀರಾ, ಮದುವೆ ಮುಂಚೆನೇ ಈ ಥರ ಒಂದು ಅಂಗಡಿಗೆ ಬಂದಿದೆ, ಎಷ್ಟು ಇವತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ನೇ ನನಗೆ ಲೈಫಿಗೆ ಬತ್ತಿ ಇಡೋ ಪ್ರೋಗ್ರಾಮ್ ನಿಮ್ಮದೆಲ್ಲ. ಏನಿಲ್ಲ, ಹರೀಶ್ ಬ್ರೋ ಕರೆದ್ರು. ಇವರ ಒಂದು ಪಬ್ ಓಪನಿಂಗಿಗೆ ನಾನು ಹೋಗ್ಬೇಕಿತ್ತು, ಹೋಗೋಕ್ಕಾಗಿರಲಿಲ್ಲ. ನಂದು ಇವ್ರದ್ದು ಮೊದಲನೇ ಭೇಟಿ ಇದು. ಕಾಲಲ್ಲಿ ಬರೀ ಮಾತಾಡ್ತಾ ಇದ್ವಿ. ಇವತ್ತು ಬೇಬಿ ಗಾರ್ಡನ್ಗೆ ಬಂದಿದ್ವಿ. ತುಂಬ ಖುಷಿ ಆಗ್ತದೆ, ತುಂಬ ಸ್ಪೇಷಿಯಸ್ ಆಗಿದೆ ಜಾಗ. ಪ್ರತಿಯೊಂದು ಐಟಮ್ಸು ನಾವು ಅನ್ಕೊತೀವಿ ನೋಡಿ, ನಮಗಾದರೆ ಒಂದು ಪ್ಯಾಂಟು ಶರ್ಟು ಇಷ್ಟೇ ಸಿಗೋದು. ಮಕ್ಳಿಗಾದರೆ ಎಷ್ಟು ಥರ ಒಂದು ಡಾಲ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಬಾಟಲ್ಸ್ ಥರ ಬಾಟಲ್ಸು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಅವಾಗಲೇ ರೈಡ್ ಬಗ್ಗೆ ಮಾತಾಡ್ತಿದ್ರಿ, ರೈಡ್ ಹೋಗ್ಬೇಕು, ಕಾರ್ ತಗೋಬೇಕು ಅಂತ. ಕಾರ್ ಇರೋದೇ ರೈಡ್ಗೆ ಹೋಗ್ಬೇಕಾರೆ ಯಾರ ಜೊತೆ ಹೋಗ್ಬೇಕು? ಎಲ್ಲರ ಜೊತೆ, ಹುಡುಗಿ ಜೊತೆನೂ ಹೋಗ್ಬೇಕು, ಫ್ರೆಂಡ್ಸ್ ಜೊತೆನೂ ಹೋಗ್ಬೇಕು, ಫ್ಯಾಮಿಲಿ ಜೊತೆನೂ ಹೋಗ್ಬೇಕು. ಯಾವುದೇ ಹೋದರೂ ರೈಡ್ಸ್ ಅಲ್ವಾ. ಏನು ಇಷ್ಟ ಆಯ್ತು ನಿಮ್ಗೆ ಇಲ್ಲಿ ಕಲೆಕ್ಷನ್ಸಲ್ಲಿ? ಟಾಯ್ಸ್ ನಿಜವಾಗ್ಲೂ ನೋಡಿ, ಟಾಯ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಆಮೇಲೆ ಕಾರ್ಸ್ ಕಲೆಕ್ಷನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕಾರ್ಸ್ ಒಂದಷ್ಟು ಕನಸುಗಳಿದೆ, ಒಂದಷ್ಟು ಕಾರ್ಗಳಿರ್ಬೇಕು ನನ್ನ ಮನೆ ಮುಂದೆ ಅಂತ. ಅದಕ್ಕೋಸ್ಕರ ನೋಡಿ ಅದೆಲ್ಲ ನೋಡ್ತಿದ್ರೆ ತುಂಬ ಆಸೆ ಆಗುತ್ತೆ. ಮುಂದೆ ನೀವು ನಿಮ್ಮ ಮದುವೆ ಹಣ ಜೋರಾಗಿ ಕೇಳ್ರಿ. ಪ್ರಶ್ನೆ ಕೇಳೋಕ್ಕೆ ನಿಮಗೆ ಜೋರಾಗಿ ಆಗಲ್ಲ ಅಂದರೆ ಉತ್ತರ ನಾನು ಹೆಂಗೆ ಕೊಡಲಿ? ನಿಮಗೆ ಮುಂದೆ ಮದುವೆ ಆಗಿ ಮದುವೆ ಆದಮೇಲೆ ಈ ಥರ ಟಾಯ್ಸ್ ಎಲ್ಲ ಕೊಡಿಸೋ ಪ್ಲಾನ್? ಹ್ಞೂ ಅಣ್ಣ, ನಾನು ಒಬ್ಬ ಮನುಷ್ಯನೇ. ಮದುವೆ ಆದಮೇಲೆ ನಾನು ಬರಬೇಕು, ಫ್ಯಾಮಿಲಿ ಜೊತೆ ಮಕ್ಳಿಗೆ ಏನು ಬೇಕೋ ಅದು ತೊಗೊಳ್ಬೇಕು, ಫ್ಯಾಮಿಲಿಗೆ ಏನು ಬೇಕೋ ಅದು ತೊಗೊಳ್ಬೇಕು, ಎಂತಿಗೆ ಏನು ಬೇಕೋ ಅದನ್ನು ಕೊಡಿಸ್ಬೇಕು. ಅದೇ ತಾನೇ. ಮೇಡಮ್, ನೀವು ಹೇಳಿ, ನಿಮ್ಗೇನು ಇಷ್ಟ ಆಯ್ತು? ರಕ್ಷಕ್ ಅವ್ರು ಏನು ಕೊಡಿಸಲ್ಲ? ರಕ್ಷಕ್ಕೆ ಆ ಕಾರ್ ಅದೆಲ್ಲ ಇಷ್ಟ ಆಯ್ತು. ಬಟ್ ನನಗೆಲ್ಲ ಕ್ಯೂಟ್ ಸ್ಟಫ್ ಇದೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ನನಗೆ ಕ್ಯೂಟ್ ಆಗಿರೋದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಡಾಲ್ಸ್ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಈ ಗೂಬೆ ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ಇವರು ಇದನ್ನು ತೋರಿಸಿ ಹೆಂಗೆ ನೋಡಿದ್ದೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲ ನೋಡಿ, ಇದೊಂದು ಡಿಫ್ರೆಂಟ್ ಆಗಿದೆ. ಗೂಬೆ ಯೂಶಲಿ ಎಲ್ಲರೂ ಕ್ಯೂಟ್ ಅನ್ನಲ್ಲ, ಬಟ್ ಗೂಬೆನೂ ಇವ್ರ ಹತ್ರ ಕ್ಯೂಟ್ ಆಗಿದೆ. ಸೊ ನಾನು ಗೂಬೆ ತಗೊಂಡಿದ್ದೀನಿ, ಕ್ಯೂಟ್ ಆಗಿದೆ. ಆಮೇಲೆ ಅದು ಲಯನ್ ಕೂಡ ಇದು ಸಖತ್ ಕ್ಯೂಟ್ ಆಗಿದೆ. ಅದ್ರ ಎಕ್ಸ್ಪ್ರೆಷನ್ಸ್, ಇದ್ರ ಕಲರ್ ಇತ್ತು. ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಎಲ್ಲ ಕ್ಯೂಟ್. ಸೊ ಫೈನಲಿ ರಕ್ಷಕ್ ಜೊತೆ ಸೇರಿ ಸ್ವಲ್ಪ ರಮೋಲನ್ನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ. ಚೆನ್ನಾಗಿ ಮಾತಾಡ್ತಾರೆ. ಹರೀಶ್ ಅವ್ರದ್ದು ಪಬ್ ಓಪನಿಂಗ್ ಹೋಗಿದೆ ನಾನು. ಆ್ಯಂಡ್ ತುಂಬ ದಿನದಿಂದ ನನಗೆ ಕಾಂಟ್ಯಾಕ್ಟ್ ಇತ್ತು. ಇಲ್ಲಿ ಕರೆದಾಗ ನಾನು ತುಂಬ ಪ್ರೀತಿಯಿಂದ ಬಂದೆ. ಆ್ಯಂಡ್ ಇಲ್ಲಿ ಬಂದು ಈ ಸೆಲೆಬ್ರೇಷನ್ ಅವ್ರು ನಮ್ಗೆ ವೆಲ್ಕಮ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಈ ಶಾಪ್ ನೋಡಿ ಇನ್ನೂ ಖುಷಿ ಆಯಿತು. ಎಲ್ಲ ತೊಗೋಬೇಕಂತ ಅನ್ನಿಸ್ತಿದೆ. ಆಲ್ರೆಡಿ ನಾನು ಇನ್ನೂ ಶಾಪಿಂಗ್ ಮಾಡೋದ್ರಲ್ಲೇ ಇದ್ದೀನಿ. ಮಾಡಿ ಸೊ ಆಲ್ ದಿ ಬೆಸ್ಟ್ ಹರೀಶ್ ಅವರೇ, ಒಳ್ಳೆಯದಾಗಲಿ. ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೆ ತುಂಬ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡ್ತೀರಾ. ಸೊ ಐ ಹೋಪ್ ನೀವು ಯಾವಾಗಲೂ ಸಕ್ಸಸ್ಫುಲ್ ಆಗಿರ್ತೀರಾ, ಸಕ್ಸಸ್ಫುಲ್ ಆಗಿರಿ. ಸ್ಕೈರೋ ಪಬ್ ಅಂತ ನಾನು ನಿಜವಾಗ್ಲೂ ಆ ಪಬ್ಗೆ ಹೋಗಿಲ್ಲ ಇವತ್ತವರೆಗೂ. ಕರೆದ್ರು, ಹೋಗೋಕ್ಕಾಗಿಲ್ಲ, ಓಪನಿಂಗ್ ಬಿಸಿ ಸ್ಕೆಡ್ಯೂಲ್. ಅದರ ವೀಡಿಯೋಸ್ ನೋಡಿದೆ, ಅದರ ಇಂಟೀರಿಯರ್ಸ್ ನೋಡಿದೆ. ತುಂಬ ಸ್ಪೇಷಿಯಸ್ ಆಗಿ ಸಕ್ಕದಾಗೆ, ಒಳ್ಳೆ ಅಂದರೆ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು, ನಾರ್ಮಲ್ ಪೀಪಲ್ ಆಗಿರ್ಬೋದು, ಪ್ರತಿಯೊಂದು ಎಲ್ರಿಗೂ ಒಂದು ಒಳ್ಳೆ ಜಾಗ. ದಯವಿಟ್ಟು ಎಲ್ಲರೂ ಒಂದು ಹೋಗಿ ಪಬ್ಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಈ ಟಾಯ್ಗೇನೋ ಹೆಸರಿಟ್ರಿ, ಯಾವಾಗಲೇ ಜ್ವರ ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳ್ತೀರಾ? ಬೇಬಿ ಬುಲೆಟ್, ಮರಿ ಬುಲೆಟ್ ನ ಬೇಬಿ ಬುಲೆಟ್ ಅಂತ ಇಲ್ಲ. ಅವ್ನು ನನಗೆ ಅದೇ ಥರ ಒಂದು ಸರ್ಪ್ರೈಸ್ ರೌಂಡ್ ಅಂತ ಇತ್ತು, ಅದೇ ಥರ ಟಾಯ್ನ ನನಗೆ ಗಿಫ್ಟ್ ಮಾಡಿದ. ಸೊ ಅದಕ್ಕೆ ಇದು ನೋಡಿದಾಗ ಅದೇ ನೆನಪಾಯ್ತು. ಒಂದು ನಿಮಿಷ ಹಾಗೆ ಒಂದು ಸನ್ಮಾನ ಮಾಡೋಣ. ನಾನು ಹೇಳಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನೀವೆಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತದೆ. ರಕ್ಷಕದೇ ಅವ್ರು ಹೇಳಿದಾಗೆ ಇದು ಫಸ್ಟ್ ಭೇಟಿ ನಾವು ಮಾಡ್ತಾ ಇರೋದು. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇನ್ನೂ ಹೆತ್ರಕ್ಕೆ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ರಮೋಲಾ, ಶಿ ಇಸ್ ಮೈ ಫ್ರೆಂಡ್. ಸೊ ಅವ್ರು ಬಂದಿದ್ದು ತುಂಬ ಖುಷಿ ಆಗ್ತದೆ. ನಿಮ್ಗೇನು ಅನ್ನಿಸ್ತು? ಖುಷಿ ಆಯ್ತಲ್ಲ? ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಬೇಬಿ ಗಾರ್ಡನ್ಗೆ ಎಲ್ಲರೂ ಬರಲಿ ಅಂತ ಕೇಳ್ಕೊತೀನಿ. ಕೆಂಗೇರಿನಲ್ಲಿರೋ ಜನಗಳು ಎಲ್ಲರೂ ಬಂದು. ಚೆನ್ನಾಗಿದೆ, ಪ್ರೈಸ್ ಎಲ್ಲ ತಗೊಳ್ಳೋ ಥರನೇ ಇದೆ. ಹೈ ಪ್ರೈಸ್ ಏನಿಲ್ಲ. ನಾನು ನೋಡಿದೆ, ಪ್ರೈಸಸ್ ಎಲ್ಲ ಅಫೋರ್ಡಬಲ್ ಇದೆ. ನಾನು ಟಾಯ್ಸ್ ನೋಡಿದಾಗ ಎಷ್ಟು ಕಾಸ್ಟ್, ಮಾಲೆಲ್ಲ ನೋಡಿದಾಗ ಯೂಶಲಿ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಿತ್ತು. ಬಟ್ ಇದೆಲ್ಲ ನೋಡಿದಾಗ ಅಫೋರ್ಡಬಲ್ ಇದೆ ಎಲ್ಲದು. ನಮ್ಮ ಪಾರ್ಟ್ನರ್ ಸಂತೋಷ್ ಅಂತ ಮಾತಾಡಿ, ಬ್ರದರ್. ನಮ್ಮ ವಿಜಯ್ ಅಂತ ಪ್ಲೀಸ್ ಮಾತಾಡಿ. ನಮ್ಮ ಅನ್ಸರ್ ಅವರು, ಕಂಪ್ಲೀಟ್ ಟೀಮ್ ಇದೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು ಅಷ್ಟೇ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಎಲ್ಲರೂ ನಿಮ್ಮ ಬೇಬೀಸ್ನ ಕರ್ಕೊಂಡ್ಬಂದು ಬೇಬಿ ಶಾಪಲ್ಲಿ ಒಳ್ಳೆ ಶಾಪಿಂಗ್ ಮಾಡಿ. ಆಲ್ ದ ಬೆಸ್ಟ್. ಒಂದು ಸನ್ಮಾನ ಮಾಡ್ತೀವಿ, ಒಂದೇ ನಿಮಿಷ. ಕೊನೆಯದಾಗಿ ರಕ್ಷಕ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಬ್ಬರು ಕಪಲ್ಸ್ ಜೋಡಿ ನೋಡಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಕಾಮೆಂಟ್ಸ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇಬ್ಬರು ಜೋಡಿ ಚೆನ್ನಾಗಿದೆ, ಮದುವೆ ಆಗ್ತಾರೆ ಇವರು ಅನ್ನೋ ಒಂದು ಏನೇನೋ
ಅಣ್ಣ ಒಂದು ಸ್ಟೇಜಲ್ಲಿ ಅಂದರೆ ಕೆಲಸ ಅಂತ ಅಲ್ಲ, ಮೇಕಪ್ ಹಾಕಿದಾಗ ದುಡ್ಡು ಕೊಡ್ತಾರೆ ಅಂತ ಅಲ್ಲ, ಯಾವುದೇ ಕೆಲಸ ನಾವು ನಿಯತ್ತಾಗಿ ಮಾಡಿದಾಗ, ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ, ಪ್ರೀತಿಯಿಂದ ಮಾಡಿದಾಗ ಜನಕ್ಕೆ ನಾವು ನಿಜವಾಗ್ಲೂ ಕನೆಕ್ಟ್ ಆಗ್ತೀವಿ. ಅದು ಈ ಶೋನಲ್ಲಿ ರಕ್ಷಕ್ನ ಒರಿಜಿನಲ್ ಕ್ಯಾರೆಕ್ಟರ್ ಏನು, ರಕ್ಷಕ್ ಹೇಗಿರ್ತಾನೆ, ಹೇಗೆ ಮಾತಾಡ್ತಾನೆ, ಪ್ರತಿಯೊಂದು ಈ ಜನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾನು ಯಾವತ್ತೂ ಏನೇ ಕೆಲಸ ಮಾಡಿದ್ರು ಮನಸಾರೆ ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ. ಜನಕ್ಕೆ ಇದು ಇವತ್ತು ರೀಚ್ ಆಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಈ ಥರ ಒಂದು ಶೋ ನನಗೆ ಹೊಸದು. ಇದಕ್ಕಿಂತ ಬಿಫೋರು ಬಿಗ್ ಬಾಸ್ ಮಾಡಿದ್ದೆ, ಆಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದೆ. ಅಲ್ಲೆಲ್ಲ ಒಂದು ಸೋಲೋ ಆಗಿ ನಿಂತ್ಕೊಂಡು ಆಡೋವಂಥ ಆಟ. ಇಲ್ಲಿ ಕಪಲ್ಸ್ ಆಗಿ ನಿಂತ್ಕೊಂಡು ರಕ್ಷಕ್ ಹೇಗಿರ್ತಾನೆ, ಹೇಗೆ ಮಾತಾಡಿಸ್ತಾನೆ, ಅವ್ರನ್ನ ಯಾವ ಥರ ನೋಡ್ಕೊತಾನೆ ಅನ್ನೋದು ಒಂದು ಶೋ ಇದು ಕಾನ್ಸೆಪ್ಟು. ಅದಕ್ಕೋಸ್ಕರ ಎಲ್ರಿಗೂ ಇಷ್ಟ ಆಗಿದೆ. ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇದೇ ರೀತಿ ಇರಲಿ. ನನ್ನ ಮುಂದಿನ ಕೆಲಸಗಳು, ಸಿನಿಮಾ ಆಗಿರ್ಬೋದು, ಶೋಸ್ ಆಗಿರ್ಬೋದು, ಎಲ್ಲದಕ್ಕೂ ಇದೇ ಸಪೋರ್ಟ್ ಮಾಡ್ತಾರೆ. ಇಬ್ಬರು ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ನಿಮಗೆ ಅದೇ ಅಣ್ಣ, ಅದು ನಮ್ಮ ಕಿವಿಗೆ ಬರೋಕ್ಕಿಂತ ಮುಂಚೆ, ನಾವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಕಿವಿಗಳಿಗೆ, ನಿಮ್ಮೆಲ್ಲರ ಕ್ಯಾಮ್ರಾಗಳಿಗೆ, ನಿಮ್ಮ ಬಾಯಲ್ಲಿ ಬರೋ ಪ್ರಶ್ನೆಗಳಿಗೆಲ್ಲ ಹೊಸದಾಗಿರುತ್ತೆ. ಆ ಥರದ್ದೆಲ್ಲ ಆದರೆ ನಿಜವಾಗ್ಲೂ ಖುಷಿನೇ. ಯಾಕಂದರೆ ಇದು ಒಂದೇ ಕೆಲಸಕ್ಕೆ ನಿಂತ್ಕೊಬಾರ್ದು. ಇನ್ನು ಮುಂದಿನ ಸ್ಕೂಲಲ್ಲಿ ಒಂದು ಆಲ್ಬಮ್ ಸಾಂಗ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಏನೇ ಸಿಕ್ಕಿದ್ರು ಖುಷಿಯಿಂದ ಮಾಡ್ತೀವಿ.